ಲಲಿತಾ ಸಹಸ್ರನಾಮದಲ್ಲಿ ಎಷ್ಟೋ ದೇವಿಯ ನಾಮ ಒಂದು ಆಕರ್ಷಿಸುತ್ತೆ. ಪದೇ ಪದೇ ಕೇಳೋಣ, ಪದೇ ಪದೇ ಹೇಳೋಣ ಅಂತ. ನಂಗೆ ಅದರಲ್ಲಿ ಕಣ್ಣು ಮುಚ್ಕೊಂಡ ತಕ್ಷಣ ಚಾರು ರೂಪ, ಚಾರು ಹಾಸ ಬರುತ್ತೆ. ಯಾವಾಗಲೂ ಅಲ್ಲಿಂದನೇ ಶುರುವಾಗುತ್ತೆ ನನ್ನ ಮನಸ್ಸಿನಲ್ಲಿ ಸಹಸ್ರನಾಮ. ಅದು ಎಷ್ಟನೇ ನಾಮನೂ ಗೊತ್ತಿಲ್ಲ, ಒಟ್ಟಲ್ಲಿ ಚಾರು ರೂಪ, ಚಾರು ಹಾಸ ಹೇಳ್ತಾ ಇದ್ರೆ ಖುಷಿ ಆಗುತ್ತೆ. ಹಾಗೆ ತ್ರಿಶತಿ ಪೂಜೆ ಮಾಡಬೇಕಾದ್ರೆ ಆಕರ್ಷಣಾ ಶಕ್ತಿಗಳು, ಈ ಲಾ ಆಫ್ ಅಟ್ರಾಕ್ಷನ್ ಅಂತಾರೆ, ಎಷ್ಟು ಹಿಂದೆ ಹಯಗ್ರೀವ ಮುನಿ ಆ ದೇವಿ ವರ್ಣನೆ ಮಾಡುವಾಗ ಎಲ್ಲೆಲ್ಲಿದೆ ಆಕರ್ಷಣಾ ಶಕ್ತಿಗಳು, ಸೋರ್ಸ್ ನಮ್ಮಲ್ಲೇ ಇದೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಶಬ್ದಾಕರ್ಷಣಿ, ರೂಪಾಕರ್ಷಣಿ, ರಸಾಕರ್ಷಣಿ, ಎಲ್ಲ ಆಕರ್ಷಣಾ ಶಕ್ತಿಗಳು ಕೂಡ, ಕಾಮಾಕರ್ಷಣಿ, ಬುದ್ಧಿ ಆಕರ್ಷಣಿ, ಎಲ್ಲ ಇದೆಲ್ಲ ಬರೀ ಒಂದು ಪದ ಅಲ್ಲ. ಲಾ ಆಫ್ ಅಟ್ರಾಕ್ಷನ್ ಈಸ್ ನಾಟ್ ಎ ವರ್ಡ್ ಫಾರ್ ಮೀ. ಅದು ಹೇಗೆ ಅಂದರೆ ಪ್ರೆಸೆನ್ಸ್ನ ಫೀಲ್ ಮಾಡ್ತೀವಿ. ಯಾವುದು ಆಕರ್ಷಿಸಬೇಕು ಅಂತಿದೆ ಅದು ಇಲ್ಲಿದೆ ಅಂತ ಫೀಲ್ ಆಗುತ್ತೆ. ಅದ್ರ ಮೇಲೆ ಕಂಪ್ಲೀಟ್ ನಮ್ಮ ಕಂಟ್ರೋಲ್ ಇರುತ್ತೆ. ಒಂದು ರೀತಿ ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮಲ್ಲಿ ಕ್ವೈಟ್ನೆಸ್ ಇರುತ್ತೆ. ಇದು ಅದು ನಾವು ತನ್ನಷ್ಟಕ್ಕೆ ತಾನು ಬರೋವಂಥದ್ದು, ನಾವು ತಡಿಯೋಕ್ಕಾಗಲ್ಲ. ಇದು ತಾನಾಗಿ ತಾನೇ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಅದಕ್ಕೆ ಯಾವಾಗಲೂ ಕಾಮಾಗಿದ್ದಾಗ ನಮ್ಮ ಪ್ರೆಸೆನ್ಸ್ನ ಫೀಲ್ ಮಾಡ್ತೀವಲ್ಲ, ಅದು ತುಂಬ ಮುಖ್ಯ. ಜನಗಳಿಗೆ ಬೇಕಾಗಿರೋದು ನಾವು ಸ್ಟೇಬಲ್ ಆಗಿರೋದು. ಅದಕ್ಕಾಗಿ ನಾವು ಸ್ಟೇಬಲ್ ಆಗಿರೋಕ್ಕಿಂತ ನೀವು ಕಾಮಾಗಿರಿ, ಆಟೋಮ್ಯಾಟಿಕ್ಕಾಗಿ ನಿಮ್ಮ ಪ್ರೆಸೆನ್ಸ್ನಲ್ಲಿ ಆ ಸ್ಟೆಬಿಲಿಟಿ ಇದ್ದೇ ಇರುತ್ತೆ. ನೋಡಿ, ಯಾರನ್ನಾರು ನೋಡ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ, ಐ ಕಾಂಟ್ಯಾಕ್ಟ್ ಇರಲಿ, ಕಾನ್ಫಿಡೆನ್ಸ್ ಇರುತ್ತೆ ಅದರಲ್ಲಿ. ಜನ ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ ಕಾನ್ಫಿಡೆನ್ಸ್ನ. ಅವ್ರಿಗೆ ಕಾನ್ಫಿಡೆನ್ಸ್ ಬರೋ ಹಾಗೆ ನೀನು ನಡ್ಕೋಬೇಕಾಗಿಲ್ಲ. ಮಾತಾಡುವಾಗ ಸ್ಟ್ರೈಟಾಗಿ ಕಣ್ಣು ನೋಡಿ ಮಾತಾಡಿ, ಅವ್ರಿಗೆ ನಿನ್ನ ಕಾನ್ಫಿಡೆನ್ಸ್ ಏನು ಅಂತ ಗೊತ್ತಾಗತ್ತೆ ಯಾವಾಗಲೂ. ಹಾಗೇನೇ ನೀನು ಮಾತಾಡ್ತೀಯಲ್ಲ, ಯಾವಾಗಲೂ ಎಲ್ರಿಗೂ ಹೇಳೋದಿಷ್ಟೇ, ಸ್ಪೀಕ್ ಲೆಸ್, ಸೇ ಮೋರ್ ಅಂತ. ಸ್ಪೀಕಿಂಗ್ನಲ್ಲಿ ಬರೀ ಸ್ಪೀಚ್ ಅಷ್ಟೇ. ಪೊಲಿಟಿಷಿಯನ್ಸ್ ಮಾತಾಡ್ತಾರಲ್ಲ, 1 2 3 4 ಗೊತ್ತಾಗ್ಬಿಡುತ್ತೆ ಅವ್ರು ಏನು ಮಾತಾಡ್ತಾರೆ, ಯಾವ ರೀತಿ ಆಶ್ವಾಸನೆ ಕೊಡ್ತಾರೆ, ಯಾವ ರೀತಿ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟರ ಮಟ್ಟಕ್ಕೆ ಕೊಟ್ಟಿರ್ತಾರೆ ಆಶ್ವಾಸನೆ, ಎಲ್ಲ ಗೊತ್ತಾಗತ್ತಲ್ವಾ. ಹಾಗೆ ಸ್ಪೀಕ್ ಲೆಸ್, ಸುಮ್ಮನೆ ಮಾತಾಡಬೇಡಿ. ನೀವು ಮಾತಾಡಿದ್ರೆ ಸೇ ಇಟ್, ಸೇಯಿಂಗ್ ಫ್ರಮ್ ಹಿಯರ್, ಸ್ಪೀಕ್ ನಾಲ್ಗೆ, ಸೇಯಿಂಗ್, ಸೇ ಇಟ್, ಸೇ ಮೋರ್, ಸ್ಪೀಕ್ ಲೆಸ್. ಯಾವಾಗ ಹಂಗಾಗತ್ತೆ ಅಂದರೆ ನಿಮ್ಗೊಂದು ಪರ್ಪಸ್ ಫೋಕಸ್ ಮಾಡ್ತಾಯಿದ್ರೆ. ಯಾವಾಗ ನಿಮಗೆ ಪರ್ಪಸ್ ಇಲ್ಲ ಆಗ ಸ್ಪೀಚು. ಯಾವಾಗ ಫೋಕಸ್ ಮಾಡಿರ್ತೀರಾ ಆವಾಗ ಯು ಸೇ ಇಟ್, ಅದನ್ನು ಹೇಳ್ತೀರಾ. ಅದಕ್ಕೆ ಹೇಳೋದು ರೆಸ್ಪೆಕ್ಟ್ ಪರ್ಸನಲ್ ಸ್ಪೇಸ್, ಫೀಲ್ ಇಟ್. ಅದು ತುಂಬ ಇಂಪಾರ್ಟೆಂಟು. ಅದು ನಿಮಗೆ ಇಟ್ ಬಿಲ್ಡ್ಸ್ ಅಪ್ ದಿ ಕ್ಯೂರಿಯಾಸಿಟಿ. ಬೇರೆಯವ್ರಿಗೆ ಒಂದು ಕ್ಯೂರಿಯಾಸಿಟಿ ನಿಮ್ಮ ಹತ್ರ ಬಂದರೆ ಏನೋ ಒಂದು ಹೊಸದು ಸಿಗುತ್ತೆ, ಇವತ್ತೇನೋ ಒಂದು ಇಂಟ್ರೆಸ್ಟಿಂಗ್ ಆಗಿದೆ, ಏನೋ ಒಂದು ಹೊಸದು ಕೇಳ್ಬೋದು. ಯಾಕೆ ಅವರು ಪದೇ ಪದೇ ಕೇಳಬೇಕಂತಾರೆ? ಯು ಆರ್ ಸೇಯಿಂಗ್ ಸಮಥಿಂಗ್ ನೈಸ್. ಏನೋ ಒಂದು ಇಂಟರ್ಪ್ರಿಟೇಷನ್ ಇರುತ್ತೆ, ಏನೋ ಒಂದು ಹೊಸದು ಕಾಣಿಸುತ್ತೆ, ಹೊಸದು ನೋಡೋದಕ್ಕೆ ಅವಕಾಶ ಆಗುತ್ತೆ. ಯಾಕೆಂದರೆ ಯು ಆರ್ ನಾಟ್ ಸ್ಪೀಕಿಂಗ್, ಯು ಆರ್ ಸೇಯಿಂಗ್.